ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹಿತ್ ವಿಜಿ. ನಾನು ಸೀನಿಯರ್ ಬಿ ಸೆಕ್ಷನ್ನಲ್ಲಿ ಓದುತ್ತಿದ್ದೇನೆ. ನಾನು ಈ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಕಿರುಪರಿಚಯ ಮಾಡುತ್ತೇನೆ. ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ಟರ್ ಕೃಷ್ಣಯ್ಯಂಗರ್, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ವಿಕ್ರಮ್ ಗೋಕಾಕ್, ಕಿವಾರ ಅಂತಮೂರ್ತಿ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ ಡಿಸೆಂಬರ್ 29, 1904. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ ತಾಲೂಕು, ಕುಪ್ಪಳ್ಳಿ. ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ದ.ರಾ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಜನನ 1896, ಜನವರಿ 31. ಸ್ಥಳ ಧಾರವಾಡ. ಸಾಧನೆ ಕೇಳಿ 4 ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಶಿವರಾಮ್ ಕಾರಂತ್. ಜನನ 10/10/1902. ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕೋಟೆ. ಮೂಗುಜ್ಜೆ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಮಾಸ್ಟರ್ ಕೃಷ್ಣಯ್ಯಂಗರ್. ಜನನ 6/6/1891. ಜನವರಿ. ಜನ್ಮಸ್ಥಳ ಕೋಲಾರ ಜಿಲ್ಲೆ, ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಹಳ್ಳಿ. ಚಿಕ್ಕವೀರ ರಾಜೇಂದ್ರ ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಗಿರೀಶ್ ಕಾರ್ನಾಡ್. ಜನನ ಮೇ 19, 1938. ಜನ್ಮಸ್ಥಳ ಮಹಾರಾಷ್ಟ್ರ, ಮಾತೇರಣ. ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಚಂದ್ರಶೇಖರ್ ಕಂಬಾರ್. ಜನನ ಜನವರಿ 2, 1903. ಜನನ ಜನವರಿ 2, 1937. ಜನ್ಮಸ್ಥಳ ಬೆಳಗಾವಿ ಜಿಲ್ಲೆ, ಗೋಕಾಕ್ ತಾಲೂಕಿನ ಪೋಡಗೇರಿ. ಸೃಜನ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ವಿಕ್ರಮ್ ಗೋಕಾಕ್. ಅವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಜನನ ಆಗಸ್ಟ್ 9, 1909. ಜನ್ಮಸ್ಥಳ ಹಾವೇರಿ ಜಿಲ್ಲೆ, ಸವಣೂರು. ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕಿವಾರ ಅಂತಮೂರ್ತಿ. ಜನನ 1932, ಡಿಸೆಂಬರ್ 21. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ ಮೇಳಗೆ. ಸೃಜನ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಧನ್ಯವಾದ.